ಬೆಳಗಿನ ಜಾವ 3 ಗಂಟೆ ನಮ್ಮ ದಿನ ಸ್ಟಾರ್ಟ್ ಆಯಿತು. ಖಾಲಿ ಹೊಟ್ಟೆಗೆ ಹೋಗ್ಬೇಕಾಗ ಅಂದೇಳಿ ನಮ್ಮ ಮನೇಲಿ ಕೊಟ್ಟೆ ಇಡ್ಲಿ ಮಾಡಿರು. ಅದನ್ನೊಂದು ಪ್ಲೇಟ್ ತಿಂದೆ. ಇದೆಲ್ಲ ವ್ಯಾನಾಗ ಹೋಗೋತ್ತಿಗೆ ತಿಂಬುಕಂದೇಳಿ ತಗೊಂಡದ್ದು. ಅದರೊಟ್ಟಿಗೆ ಚಾಪೆ ಇತ್ತು. ಮನೆ ಕಣ್ಲಿ ಅಂದಲಿ. ಇಲ್ಲಿ ನನ್ನಪ್ಪ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತಿದ್ರು. ಈಗ ನಾವೆಲ್ಲ ರೆಡಿ ಆಯಿತು. ವ್ಯಾನ್ ಇನ್ನೂ ಬರಲ್ಲ. ವ್ಯಾನ್ ಬಂತು. ಎಲ್ಲ ಕೂಕೊಂಡು ಆಯಿತು. ಈಗ ಕ್ಲೋಸ್ ಅಪ್ಪಲ್ಲ ಎಲ್ಲರದು ಮುಖ ಕಾಂಬ. ಇದು ನನ್ನ ಅಜ್ಜ ಅಜ್ಜಿ, ಅಪ್ಪ ಮತ್ತೆ ಇನ್ನೊಂದು ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ, ಹೇಗೆ ಕ್ಯಾಂಡಿಯಲ್, ಅಮ್ಮ ಚಿಕ್ಕಮ್ಮ, ಇನ್ನೊಂದು ಚಿಕ್ಕಪ್ಪ ಚಿಕ್ಕಮ್ಮ, ಕಾರ್ತಿಕ ಸಾತ್ವಿಕ, ರಕ್ಷಿತ ಮತ್ತು ವೈಷ್ಣವಿ, ಚಿಕ್ಕಪ್ಪ. ನಾನೊಂದು ಬಿಟ್ರಿ ಅಲ್ಲ, ಮತ್ತು ನಾನು ಇನ್ನಿಬ್ರಿದ್ರೆ ಕಡಿ ವಿಡಿಯೋದಲ್ಲಿ ತೋರಿಸ್ದೆ. 6:30 ಹಾಗೆ ನಾವು ನೇತ್ರಾವತಿ ರೀಚ್ ಆಯಿತು. ನೇತ್ರಾವತಿ ನದಿಗೆ ಚಂದ ಕಾಲೆಲ್ಲ ತೊಳೆದು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಯ್ತು. ಜಾಸ್ತಿ ಜನ ಇದ್ದಿದ್ದ ಕಾರಣ ಕ್ಯೂ ಜಾಸ್ತಿ ಇಲ್ಲ. ಹಾಗಾಗಿ ಬೇಗ ದರ್ಶನ ಆಯಿತು. 7:30 ಒಳಗೆ ನಮ್ಮ ದರ್ಶನ ಎಲ್ಲ ಮುಗೀತು. ಮಂಜುನಾಥನ ದರ್ಶನ ಆದಮೇಲೆ ದೇವಸ್ಥಾನ ಮುಂದೆ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋ ತೆಕ್ಕಂತು. ನಾವು ಒಟ್ಟು 18 ಜನ ಫ್ಯಾಮಿಲಿಯರೆಲ್ಲ ಸೇರಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಒಂದಿನ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಹೀಗೆ ಮನೆಯವರೆಲ್ಲ ಒಟ್ಟು ಸೇರಿ ಒಂದಿನ ಹೊರಗೆ ಹೋಗ್ತಿಷ್ಟು ಖುಷಿ ಅಲ್ದ? ಇಲ್ಲಿ ನಾವು ಹೀಗೆ ಮಕ್ಕಳು ಪಾರ್ಟಿ ಮಾಡ್ತಿದ್ದದ್ದು. ಧರ್ಮಸ್ಥಳದಲ್ಲೇ ತಿಂಡಿ ಎಲ್ಲ ತಿನ್ಕೊಂಡು ಮುಂದೆ ಹೊರಡ್ತು. ಫ್ಯಾಮ್ಲಿಯಲ್ಲಿ ಎಲ್ಲರನ್ನೂ ಒಟ್ಟು ಮಾಡಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ನನ್ನಮ್ಮ. ಅವರಿಗೊಂದು ಥ್ಯಾಂಕ್ಸ್. ಟ್ರಿಪ್ ಎಕ್ಸಿಕ್ಯೂಟ್ ಆದ ಖುಷಿಯಲ್ಲೋ ಏನೋ ಎಲ್ಲರದು ಒಂದು ವಿಕ್ಟ್ರಿ ಸಿಂಬಲ್. ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಬಂತು. ಇಲ್ಲಿ ಮಹಾಗಣಪತಿ ದರ್ಶನ ಮಾಡಿ ಚಂದ ಮಾಡಿ ಬೇಡ್ಕೊಂಡು ತೀರ್ಥ ಪ್ರಸಾದ ತಕೊಂಬಕ್ಕೆ ಹೋಯ್ತು. ಇಲ್ಲೊಂದು ಫ್ಯಾಮಿಲಿ ಫೋಟೋ ಬೇಕಲ್ಲ ಎಲ್ಲ ಕಡೆ. ಸೌತಡ್ಕದಿಂದ ನಮ್ಮ ಪಯಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಆಪತ್ತಿಗೆ ಒಳ್ಳೆ ಬೆಟ್ಟ ಗುಡ್ಡ ಎಲ್ಲ ಕಂಡ್ಕೊಂಡು ಹೋಯ್ತು. ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಪತಿಗೆ 11:30. ನಮಗೆ ಹೋಗ್ಲಿಕ್ಕೆ ಮನಸ್ಸುಂಟು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಫಸ್ಟಿಗೆ ಹೋದ್ ನಾವು ಆದಿ ಸುಬ್ರಹ್ಮಣ್ಯಕ್ಕೆ. ಕುಮಾರಧಾರ ನದಿಯ ಕಾಲೆಲ್ಲ ತೊಳ್ಕೊಂಡು ದೇವ್ರ ದರ್ಶನಕ್ಕಂದೇಳಿ ಹೋಯ್ತು. ಕೆಲ್ಸಕ್ಕೆ ರಜೆ ಹಾಕಿರಲ್ಲ. ಹಾಗಾಗಿ ಕೆಲವು ಮೀಟಿಂಗ್ ತಗೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ಮೇನ್ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಯ್ತು. ನಾವು ಅಪ್ಪತ್ತಿ 12:30 ಆಗಿತ್ತು. ಮಹಾಮಂಗಳಾರತಿ ಸಿಕ್ತು ನಮ್ಮ ಕಾಮಕ್ಕೆ. ದರ್ಶನ ಎಲ್ಲ ಮುಗಿಸಿ ಅಲ್ಲೇ ಇದ್ದು ಬೆಳ್ಳಿ ರಥ ಕಾಮಕ್ಕೆ ನಾವೆಲ್ಲ ಹೋಯ್ತು. ಎಂತಕ್ಕಂದ್ರೆ 2 ದಿನ ಹಿಂದಷ್ಟೇ ಕೋಟೇಶ್ವರದಿಂದ 5 ಬೆಳ್ಳಿ ರಥ ಬಂದಿರುತ್ತೆ. ಮನೆಯವರೆಲ್ಲ ಅದನ್ನೇ ಕಾಣ್ತಿದ್ರಲ್ಲಿ. ಅಲ್ಲೊಂದು ಗ್ರೂಪ್ ಫೋಟೋ ಎಲ್ಲರದು. ಅದೇ ದೇವಸ್ಥಾನದಲ್ಲ ಊಟ ಮಾಡಿ ವಾಪಸ್ ಪಪ್ಪತ್ತಿಗೆ ಎಲ್ಲರದು ಕಟ್ಟಿ ನಿದ್ರಿ. ನಾವು ಮನೆಗೆ ಬತ್ತಾ ಸಂಜೆ 6:30 ಆಗಿದ್ದಿತ್ತು. ಬಂದ್ರ ಮೇಲೆ ನಮ್ದೊಂದು ಐಸ್ ಕ್ರೀಮ್ ಪಾರ್ಟಿ ಇದ್ದಿತ್ತು. ನಮ್ಮ ಗೋವಾದ ಮಮ್ಮ ಮನೆಗೆ ಏಗಳು ಬಂದಲ್ಲೂ ಒಂದು ಐಸ್ ಕ್ರೀಮ್ ಪಾರ್ಟಿ ತೆಗೆಸಿ ಕೊಡೋದು ಎಲ್ಲರದು. ಹಾಗಾಗಿ ಎಲ್ಲ ಐಸ್ ಕ್ರೀಮ್ ತಿಂತಿದ್ರು. ಐಸ್ ಕ್ರೀಮ್ ತಿಂತ 50 ದಿನ ಹ್ಯಾಂಗಾಯ್ತು, ಎಲ್ಲೆಲ್ಲ ದೇವಸ್ಥಾನ ದರ್ಶನ ಒಳ್ಳೆ ಆಯ್ತಲ್ಲ ಅಂದೇಳಿ ಎಲ್ಲ ಮಾತಾಡ್ಕೊಂಡು ಎಲ್ಲ ಆರಾಮಾಗಿ ತಿಂತ ನಮ್ಮ ದಿನ ಸ್ಪೆಂಡ್ ಮಾಡ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.